ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಎಲ್ಲಿ ಹೋಗ್ತಿದ್ದೀರಾ? ನಾವು ಗುರು ರಾಘವೇಂದ್ರ ಟೆಂಪಲ್ ಹೋಗ್ತಿದ್ವಿ. ಕೂತ್ಕೊಂಡು ಕಳ್ಕೊಂಡಿ ಊಟ ಬೇಡ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಹೊರಟಿದ್ದೀವಿ, ಹೋಗೋಣ ಅಂತವ. ಅಂದರೆ ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದೆ ದೀಪಗೆ. ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ತುಂಬ ದಿನದಿಂದ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಪೂಜೆ ಮಾಡ್ತಿದ್ದಾರೆ ನೋಡಿ, ಭಕ್ತಿಯಿಂದ ಶ್ರದ್ಧೆಯಿಂದ. ಸಾಕು ಮನೇಲಿ ಲಿಫ್ಟಿಕ್ ರಾಣಿರು ಇಬ್ಬರು ಇದ್ದಾರೆ, ನನ್ನ ಮಗಳು ಮತ್ತು ನನ್ನ ಸೊಸೆ. ಸಾಕು ಲಿಫ್ಟಿಕ್ ಇಲ್ದೆಲ್ಲ ಹೊರಗಡೆ ಬರೋದೇ ಇಲ್ಲ ಅಂತಾರೆ. ಇವಾಗ ಎಲ್ಲರೂ ಹೊರಟು ನಿಂತಿದ್ದೀವಿ, ಊಟ ಎಲ್ಲ ಆಯಿತು, ಪೂಜೆನೂ ಆಯಿತು. ಚೇತು ಅಣ್ಣ ಕ್ಯಾಬ್ ಬುಕ್ ಮಾಡ್ತಾಯಿದ್ದಾರೆ, ಹೋಗೋಣ ಅಂತವ. ಬಸ್ ಬುಕ್ ಆಗಿರೋದು ಹೆಬ್ಬಾಳಿಂದವ. ಇವಾಗ ಅಲ್ಲಿಗೆ ಹೋಗೋಕ್ಕೆ 1 hour ಬೇಕಂತೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಆಗಿ ಇವಾಗ ಹೊರಟ್ವಿ. ಮನೆಯಿಂದ 9 ಗಂಟೆಗೆ ಹೊರಟ್ವಿ. ಅಂದರೆ ಅಲ್ಲಿ ಬುಕ್ ಆಗಿರೋದು 10 ಗಂಟೆಗೆ, ಅಲ್ಲಿ 10 ಗಂಟೆ ಅಷ್ಟೊಳಗೆ ಅಲ್ಲಿರಬೇಕು. ನಾವು ಎಷ್ಟೇ ದಿನದಿಂದ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟೋದು ನಾವು ಹೋಗೋದು. ಇವಾಗಲೂ ನಾವು ಹೋಗ್ಬೇಕು ಅಂತ ಏನು ಪ್ಲ್ಯಾನ್ ಇರಲಿಲ್ಲ, ಚೇತನ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ಹಂಗಾಗಿ ಹೊರಟ್ವಿ ಹೋಗೋಣ ಅಂತವ. ನನಗೂ ಇದ್ಯಾವುದು ಇದು ಸಂಧಿ ಇಲ್ಲೆಯಾ? ದೀಪ ಕೆಳಗಡೆಯಿಂದ ಈ ಮನೆಯಿಂದ ಆ ಸಂದಿಲಿ ಬೇಕಿತ್ತಲ್ಲ ಹೋಗೋದು ಅಲ್ಲ. ಅಲ್ಲಿಂದ ಹೋಗೋಣ, ಮತ್ತೆ ಲೇಟ್ ಆಗುತ್ತೆ. ಒಳಗೆ ಬಂದು ಆಮೇಲೆ ಈ ಕಡೆ ಅಷ್ಟ ನಾವು ಬಂದಿದ್ದೀವಿ. ಕ್ಯಾಬ್ ಬಂದಿದ್ದಕ್ಕೂ ಸರಿ ಆಯಿತು. ಫೋನ್ ಮಾಡಲಿಲ್ಲ. AC ಬೇಡ, ಚಳಿ ಫಸ್ಟೇ. ಬೇಗ ಕರ್ಕೊಬಂದ್ಬಿಟ್ಟು ಫೋಸ್ ಕೊಡಿ. ಜಿಮ್ ಬಾಡಿ ಮೇಂಟೈನ್ ಮಾಡೋದು. ದೀಪನ್ ತೆಗೀರಿ. ಹೈಟ್ ಒಂದು ಕಡಿಮೆ ಐತೆ, ಕಲರ್ ಒಂಚೂರು ಕಡಿಮೆ ಐತೆ. ಬಟ್ಟೆ ಒಂಚೂರು ಕಮ್ಮಿ ಐತೆ. ಇನ್ನೇನು ಕಮ್ಮಿ ಐತೆ? ಏನು ಕಮ್ಮಿ ಆಗಿಲ್ಲ. ಬಸ್ ಅಂತ ಬಂದ್ಬಿಟ್ಟು ಜಾಸ್ತಿ ಆಗಿದೆ. ಆವಾಗಿಂದ ಕಾದು ಹಾಕೊಳ್ಳೋದು ಅದರಲ್ಲೇನೈತೆ? ಹೌದು ಹುಲಿಯ ಅಲ್ಲಿ ಇಲ್ಲೂ ಫೋಟೋ ತೆಗ್ಸ್ಕೊಳ್ಳೋದು ಬಿಡಲ್ವಲ್ಲ. ಮುಸ್ತಫಾ ಫೋಟೋ ತೆಗಿತಿರೋದು.
ಅಯ್ಯೋ ಅಯ್ಯೋ ಇದೇ ಅಂತ ಯಾಕೋ ಇಲ್ಲಿ ಬಂದು ಅರ್ಧ ಗಂಟೆ ಆದರೂ ಬಸ್ಸೇ ಬಂದಿಲ್ಲ ಇನ್ನೂ. ಆವಾಗಲಿಂದ ಸುಮ್ಮನೆ ನಿಂತಿದ್ದೀವಿ, ಅರ್ಧ ಗಂಟೆ ಆಯಿತು ಬಂದು. ಎಲ್ಲಾದರೂ ಹೋಗೋದು ಅಂದರೆ ಖುಷಿ, ಅದರಲ್ಲಿ ನನ್ನ ಮಕ್ಕಳು ಇದ್ದಿದ್ರೆ ಇನ್ನೂ ಖುಷಿ ಆಗೋದು. ಸ್ವಲ್ಪ ಬೇಜಾರಿತ್ತು ನನ್ನ ಮಕ್ಕಳು ನನ್ನ ಜೊತೆಲಿ ಇಲ್ವಲ್ಲ ಅಂತವ. ಚೇತಣ್ಣ ಸ್ಲೀಪಿಂಗ್ ಕೋಚ್ ಬಸ್ ಅಂತ ಬುಕ್ ಮಾಡಿದರು. ಕೊನೆಗೆ ಯಾವ ಸ್ಲೀಪಿಂಗ್ ಕೋಚು ಇಲ್ಲ, ಏನೂ ಇಲ್ಲ, ಕೂತ್ಕೊಂಡೇ ಹೋಗ್ತಾಯಿದ್ದೀವಿ. ಆದರೆ ನಾವು ಮುಂದೆ ಸೀಟಲ್ಲಿ ಕೂತೀವಿ, ಅವ್ರು ಲಾಸ್ಟ್ ಸೀಟಲ್ಲಿ ಕೂತಿದ್ದಾರೆ. ನಾವೆಲ್ಲ ಅವರೆಲ್ಲ 11:30 ಊಟಕ್ಕೆ ನಿಲ್ಲಿಸಿದ್ವಿ. ರೇಟ್ ಮಾತ್ರ ಕಡಿಮೆ. ಎಷ್ಟು 305 ಇದೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಜಾಸ್ತಿ ಕಾಸು ತಗೋಕ್ಕೆ ಅಂತೆಲ್ಲ, ಹಂಗಾಗಿ ಟೇಸ್ಟ್ ತಗೊಂಡು ದುಡ್ಡು ಚೆನ್ನಾಗಿತ್ತು. ಇವಾಗ ಮಂತ್ರಾಲಯಕ್ಕೆ ಬಂದು ಇಳಿದ್ವಿ. ಬೆಳಗ್ಗೆ 5:15 ಆಗಿದೆ. ಇವಾಗ ನೋಡಬೇಕು ಎಲ್ಲಿ ರೂಮ್ ಮಾಡೋದ ಏನು ಮಾಡೋದು ಅಂತವ. ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಬಸ್ಸಲ್ಲಿ. ಹಾಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.